ಇನ್ನ ದರ್ಶನ್ ತೋಟಕ್ಕೆ ಬರ್ತಾರೆ ಅರುಣ್ ಕುಮಾರಿ ಜೊತೆ ಮತ್ತಿಬ್ಬರು ಬಂದಿದ್ರು. ಅರುಣ್ ಕುಮಾರಿ ಜೊತೆಗೆ ನನ್ನ ಪತ್ನಿ ಹೆಸರಲ್ಲಿರುವಂತ ತೋಟವನ್ನ ನೋಡ್ಲಿಕ್ಕೆ ಬಂದಿದ್ರು ಅಂತ ದರ್ಶನ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದೇ ಸಮಯಕ್ಕೆ ಹರ್ಷ ಮತ್ತೆ ರಾಕೇಶ್ ರನ್ನ ಕೂಡ ಕಳುಹಿಸ್ತಾರೆ ದರ್ಶನ್ ಅವರು. ಗುರು ಅಲ್ಲಿ ಏನೋ ಬಂದಿದ್ದಾರೆ ಅವರು, ನೀವೇನೋ 25 ಕೋಟಿ ತಗೊಳ್ತೀವಿ ಅಂತ ಹೇಳಿದ್ರಂತಲ್ಲ, ಎಮ್ಮ ಲೋನ್ ಕೂಡ ಅವ್ರು ಬಂದಿದ್ದಾರೆ ಆ ತೋಟದ ಹತ್ರ, ಹೋಗಿ ನೀವೇ ಡೈರೆಕ್ಟ್ ಆಗಿ ಮಾತನಾಡಿ ಏನು ಅಂತ ನೋಡೇ ಬಿಡೋಣ ಅಂತ ಹೇಳ್ತಾರೆ. ಹರ್ಷ ರಾಕೇಶ್ ಬರ್ತಿದ್ದ ಹಾಗೆ ಅವರು ನೋಡ್ತಿದ್ದ ಹಾಗೆ ಶಾಕ್ ಆಗ್ತಾಳೆ ಈ ಅರುಣ್ ಕುಮಾರಿ. ಹರ್ಷ ಮತ್ತೆ ರಾಕೇಶ್ ಬ್ಯಾಂಕಿಗೆ ಬಂದಿದ್ರು ಅಂತ ಹೇಳಿದ್ಲು ಅರುಣ್ ಕುಮಾರಿ. ಇನ್ನ ಯಾವ ಬ್ರಾಂಚ್ ನಿಮ್ಮದು ಅಂತ ಕೇಳ್ತಾರೆ ಹರ್ಷ. ಅಲ್ಲಿ ಸೌತ್ ಎಂಡ್ ಸರ್ಕಲ್ ಬ್ರಾಂಚು ಅಂತ ಹೇಳ್ತಾರೆ, ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಬ್ರಾಂಚು ಅಂತ ಹೇಳುವಂಥದ್ದು. ಬ್ಯಾಂಕ್ ಐಡಿ ಇಲ್ಲ ಅಂತ ಹೇಳಿದ್ರಂತೆ ಕೇಳಿದಂತ ಸಂದರ್ಭದಲ್ಲಿ ಅರುಣ್ ಕುಮಾರಿ. ಆಗ ಅರುಣ್ ಕುಮಾರಿ ಮೇಲೆ ಎಲ್ರಿಗೂ ಅನುಮಾನ ಫಿಕ್ಸ್ ಆಗ್ಬಿಡ್ತು, ಇಲ್ಲಿ ಏನೋ ನಡೀತಾ ಇದೆ ಗೋಲ್ಮಾಲು ಅಂತ. ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಕ್ಕೆ ಇಳಿತಾರೆ ದರ್ಶನ್ ಟೀಮ್. ಇಲ್ಲಿ ಈಸಿ, ಓಕೆ ಇವ್ರೇನೋ ಮಾಡ್ಲಿಕ್ಕೆ ಬಂದಿದ್ದಾರೆ, ಓಕೆ ಇದು ಫೇಕ್ ಅಂತಾನೂ ಕೂಡ ಗೊತ್ತಾಗುತ್ತೆ, ಬಟ್ ಇದ್ರ ಹಿಂದೆ ಯಾರಿರುವಂತದ್ದು ಅಂತ ಗೊತ್ತಾಗ್ಬೇಕಲ್ಲ ದರ್ಶನ್ ಅವರಿಗೆ. ಸೊ ಆ ಕಾರಣಕ್ಕೋಸ್ಕರ ದರ್ಶನ್ ಅವರು ಇದನ್ನ ಎಳೆಯಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಿರುವಂತದ್ದು, ಯಾರಿದ್ದಾರೆ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಹೋಗಿರುವಂತದ್ದು. ಅರುಣ್ ಕುಮಾರಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ದರ್ಶನ್. ಅರುಣ್ ಕುಮಾರಿ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗವಾಗುತ್ತೆ. ಅವರು ತೋಟವನ್ನ ನೋಡ್ಲಿಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಕುಮಾರ್ ಅನ್ನೋರ ಸಿಮ್ ನಿಂದ ಮೆಸೇಜ್ ಬಂತು. ಯಾರು ಕುಮಾರ್ ಅಂತ ತನಿಖೆಯನ್ನ ನಡೆಸ್ತಾರೆ ದರ್ಶನ್ ಟೀಮ್. ಅಲ್ಲಿ ಕುಮಾರ್ ಅವರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಆ ಕುಮಾರ್ ಅಂದ್ರೆ ಯಾರು ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾರೆ. ಕುಮಾರ್ ಮೈಸೂರು ಯೂನಿಯನ್ನ ಫ್ರಂಟ್ ಆಫೀಸರ್ ಆಗಿದ್ದಾರೆ. ಅರುಣ್ ಕುಮಾರಿ ಅವರ ಪತಿನೇ ಈ ಕುಮಾರ್ ಅನ್ನೋರು. ಆದ್ರೆ 8 ವರ್ಷಗಳಿಂದ ಪತಿ ಜೊತೆ ಇಲ್ಲ ಈ ಅರುಣ್ ಕುಮಾರಿ. 8 ವರ್ಷಗಳಿಂದ ದೂರ ಇರುವಂತದ್ದು. ದರ್ಶನ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರು ಆ ಕುಮಾರ್ ಅವರು. ದರ್ಶನ್ ಅವರು ಇವತ್ತು ಮಾಡಿದ್ರಲ್ಲ ಸುದ್ದಿಗೋಷ್ಠಿ, ಆ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆನೇ ಇದ್ರು ಅರುಣ್ ಕುಮಾರಿ ಪತಿ ಕುಮಾರ್. ತನ್ನ ಪತ್ನಿ PUC ಕೂಡ ಆಗಿಲ್ಲ ಅಂತ ಕುಮಾರ್ ಹೇಳ್ತಾರೆ. ಆ PUC ಯನ್ನು ಕೂಡ ಮಾಡದಂತ ಮಹಿಳೆ ಎಷ್ಟರ ಮಟ್ಟಿಗೆ ತನ್ನ ಚಾಲಾಕಿತನವನ್ನ ತೋರಿಸಲಿಕ್ಕೆ ಮುಂದಾಗಿದ್ಲು ಅನ್ನೋದನ್ನ ಗಮನಿಸಬಹುದು ಈ ಪ್ರಕರಣದ. ಅದು ಯಾರೋ ಒಬ್ರು ಸಾಮಾನ್ಯರಿಗೆ ಯಾಮಾರಿಸಿಕ್ ಹೋಗಿರೋದಲ್ಲ, ಒಬ್ಬ ದೊಡ್ಡ ಸೆಲೆಬ್ರಿಟಿ, ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತ ದರ್ಶನ್ ಅವರಿಗೆ ಯಾಮಾರಿಸಲಿಕ್ಕೆ ಹೊರಟಿದ್ದಂಥದ್ದು. ಅರುಣ್ ಕುಮಾರಿ ಪೂರ್ವಾಪರವನ್ನ ತಿಳ್ಕೊಳ್ತಾರೆ ದರ್ಶನ್ ಅಂಡ್ ಟೀಮ್ನವರು. ಸೊ ಏನೋ ಒಂದು ಸಂಚ ಆಗ್ತಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವಾಗ. ಅರುಣ್ ಕುಮಾರಿಗೆ ತಿಳಿಸಿ ಬ್ಯಾಂಕಿಗೆ ಹೋಗಿದ್ದಂತ ಹರ್ಷ ರಾಕೇಶ್ ಅವರು ಬ್ಯಾಂಕಿಗೆ ಬಂದಿರಲಿಲ್ಲ ಅರುಣ್ ಕುಮಾರಿಗೆ ತಿಳಿಸಿನೇ ಬ್ಯಾಂಕಿಗೆ ಹೋಗ್ತಾರೆ ಹರ್ಷ ಮತ್ತೆ ರಾಕೇಶ್ ಅವರು. ಈ ಹರ್ಷ ರಾಕೇಶ್ ಯಾರು? ಒಂದ್ಸಲಿ ಇನ್ನೊಂದು ಅಂದ್ರೆ ಈ 25 ಕೋಟಿ ಲೋನನ್ನ ತಗೊಳ್ಳಿಕ್ಕೆ ಮುಂದಾಗಿದ್ರು ಅಂತ ಹೇಳಿರ್ತಾರಲ್ಲ ಅರುಣ್ ಕುಮಾರಿ ಅವರೇ ಈ ಹರ್ಷ ರಾಕೇಶು. ಬ್ಯಾಂಕ್ ನಲ್ಲಿ ವಿಚಾರಿಸಿದಾಗ ಸತ್ಯ ಗೊತ್ತಾಗ್ಬಿಡುತ್ತೆ ಅವಾಗ. ಅರುಣ್ ಕುಮಾರಿ ಅನ್ನುವಂಥವ್ರೆ ಇಲ್ಲ ಈ ಬ್ಯಾಂಕ್ ನಲ್ಲಿ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆಗ ಉಮಾಪತಿಗೆ ಕರೆ ಮಾಡ್ತಾರೆ ದರ್ಶನ್ ಅವರು. ಅಲ್ಲಿಂದ ಗೊತ್ತಾಗುತ್ತೆ ನೋಡಿ ಯಾರಿದ್ರ ಹಿಂದೆ ಇದ್ದಾರೆ ಅಂತ ದರ್ಶನ್ ಅವರಿಗೆ. ದರ್ಶನ್ ಭೇಟಿ ಆಗ್ಲಿಕ್ಕೆ ತಡ ಮಾಡ್ತಾರೆ ಉಮಾಪತಿ ಅವರ ಕಚೇರಿಗೆ ಹೋಗ್ತಾರೆ ದರ್ಶನ್ ಟೀಮ್ನವರು. ಇನ್ಸ್ಪೆಕ್ಟರ್ ಸುದರ್ಶನ್ ಅವರನ್ನ ಕರೆಸಿ ಚರ್ಚೆಯನ್ನ ಕೂಡ ಮಾಡ್ತಾರೆ ದರ್ಶನ್ ಉಮಾಪತಿ ಹರ್ಷ ಮೇಲಾಂಟ ದೂರನ್ನ ನೀಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಅಂತಿಮವಾಗಿ ಉಮಾಪತಿ ಜಯನಗರದಲ್ಲಿ ದೂರನ್ನ ಕೊಡ್ತಾರೆ, ಮೈಸೂರಿನಲ್ಲಿ ದೂರನ್ನ ಕೊಡ್ತಾರೆ ಹರ್ಷ ಮೇಲಾಂಟ ಅವರು. ಇಷ್ಟೆಲ್ಲ ನಡೆದಾದ್ಮೇಲೆ ದೂರನ್ನ ಕೊಡುವಂತ ನಿಟ್ಟಿಗೆ ಅಂದ್ರೆ ಇಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲಿರ್ಲಿಕ್ಕೆ ಇವರೆಲ್ಲರೂ ಕೂಡ ನಿರ್ಧಾರವನ್ನ ಮಾಡ್ತಾರೆ. ಯಾರು ತಪ್ಪಿತಸ್ಥರು, ಯಾರು ಇದರ ಹಿಂದೆ ಇರುವಂತದ್ದು ಅನ್ನುವಂಥದ್ದು ತನಿಖೆಯಿಂದಲೇ ಗೊತ್ತಾಗಲಿ ಅನ್ನುವಂಥ ಉದ್ದೇಶ ಇದೆ. ಇನ್ನ ದೂರನ್ನ ನೀಡ್ತಿದ್ದಂತೆ ಅರುಣ್ ಕುಮಾರಿ ಶಾಕ್ ಆಗ್ತಾರೆ. ಉಮಾಪತಿಯೇ ದೂರನ್ನ ಕೊಟ್ಟಿದ್ದು ಅಂದಾಕ್ಷಣ ಶಾಕ್ ಆಗ್ಬಿಟ್ರು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇದರ ಹಿಂದೆ ಇರುವಂತವರೇ ಇವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೇನೋ ಅನ್ನುವ ರೀತಿಯಲ್ಲಿ ಅರುಣ್ ಕುಮಾರಿ ಶಾಕ್ ಆಗ್ತಾರೆ. ಆಗ್ಲೇ ಸತ್ಯವನ್ನ ಬಾಯ್ಬಿಟ್ಟಿರುವಂತದ್ದು ಅರುಣ್ ಕುಮಾರಿ. ಉಮಾಪತಿ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ರ ಅಂತ ಶಾಕ್ ಆಗಿ ಆಮೇಲೆ ಸತ್ಯ ಬಾಯ್ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಮಾಡಿಸಿದ್ದು ಉಮಾಪತಿ ಅವರೇ ಅಂತ ಹೇಳ್ತಾರೆ ಅರುಣ್ ಕುಮಾರಿ. ಇದು 25 ಕೋಟಿ ರೂಪಾಯಿಯ ವಿಷಯ ಅಂತ
ದರ್ಶನ್ ಶಾಕ್ ಆಗ್ತಾರೆ. ನಿನ್ನೆ ಕೂಡ ಅಷ್ಟೇ ಅರುಣ್ ಕುಮಾರಿ ಉಮಾಪತಿ ಹೆಸರನ್ನೇ ಹೇಳಿರುವಂತದ್ದು ವಿಚಾರಣೆಯ ಸಂದರ್ಭದಲ್ಲಿ. ಇದರ ಹಿಂದೆ ಯಾರಿರುವಂತದ್ದು, ಈ 420 ಕೇಸ್ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅರುಣ್ ಕುಮಾರಿ ಅವರ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಉಮಾಪತಿ ಹೆಸರನ್ನೇ ಹೇಳಿದ್ದು. ಮಗನಿಗೆ ಕೊಲ್ಲೋದಾಗಿ ಉಮಾಪತಿ ಬೆದರಿಕೆಯನ್ನ ಹಾಕಿದ್ದಾರೆ. ಅರುಣ್ ಕುಮಾರಿಗೆ ಉಮಾಪತಿ ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ. ದರ್ಶನ್ ಟೀಮ್ಗೆ ಅರುಣ್ ಕುಮಾರಿ ಹೇಳಿರುವಂಥದ್ದು, ಸರ್ ಈ ರೀತಿಯಾಗೆಲ್ಲ ಆಗ್ಬಿಟ್ಟಿದೆ, ಹಿಂಗೆ ಇವರಿಂದನೇ ಇಷ್ಟೆಲ್ಲ ಆಗಿರುವಂಥದ್ದು ಅಂತ ಅರುಣ್ ಕುಮಾರಿ ಹೇಳಿದ್ರಂತೆ. ಏಪ್ರಿಲ್ನಿಂದಲೇ ಅಂದ್ರೆ ಇಲ್ಲಿ ಉಮಾಪತಿ ಸರ್ ನನಗೆ ಇದು ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಉಮಾಪತಿ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಉಮಾಪತಿ ಅವರೇ. ನಮಸ್ಕಾರ ಸರ್. ಸರ್ ನೀವು ದರ್ಶನ್ ಅವರ ಸುದ್ದಿಗೋಷ್ಠಿಯನ್ನ ಗಮನಿಸಿದ್ದೀರಾ ಅಂತ ಕಾಣಿಸುತ್ತೆ. ಹೌದು ಸರ್ ಏನ್ ಹೇಳ್ತೀವಿ? ಸುದ್ದಿಗೋಷ್ಠಿಗೆ ಹೋಗೋ ಮುಂಚೆನೂ ಫೋನ್ ಮಾಡಿದ್ದು. ಹೇಳಿದ್ರ ಸರ್ 12:52 ವರ್ಗೂ ನಾನು ಮಾತನಾಡ್ತಿದ್ದೆ ಅಂತ. ಹೌದೌದು.